ಮೊದಲನೇದಾಗಿ ಹೆಡ್ ಟು ಹೆಡ್ ಮತ್ತು ರೀಸೆಂಟ್ ರಿಸಲ್ಟ್ಸ್ ನೋಡೋದಾದರೆ ನಾವು ಕುವೈತ್ ಮೇಲೆ ನಾವು ತುಂಬ ಚೆನ್ನಾಗಿದೆ. 6 ಗೇಮ್ ಆಡಿದ್ದೀವಿ, 3ರಲ್ಲಿ ನಾವು ಗೆದ್ದಿದ್ದೀವಿ, 2ರಲ್ಲಿ ಸೋತಿದ್ದೀವಿ, 1 ಡ್ರಾ ಆಗಿದೆ. ರೀಸೆಂಟ್ ರಿಸಲ್ಟ್ಸ್ ನೋಡೋದಾದರೆ ಒಂದು ಸಾಫ್ ಕಪ್ಪಲ್ಲಿ ನಾವು ಒಂದು ಲೀಗ್ ಸ್ಟೇಜಲ್ಲಿ ಒಂದು ಡ್ರಾ ಮಾಡ್ಕೋತೀವಿ. ಆಮೇಲೆ ಸಾಫ್ ಫೈನಲ್ಸಲ್ಲಿ ನಾವು ಅವ್ರ ಮೇಲೆ ವಿನ್ ಆಗ್ತೀವಿ, ಪೆನಾಲ್ಟೀಸಲ್ಲಿ ಗೆಲ್ತೀವಿ ಕುವೈತ್ ಮೇಲೆ 1-0. ಸೊ ಇದು ರೀಸೆಂಟ್ ಕ್ಲಾಶ್ ಬಿಟ್ವೀನ್ ಕುವೈತ್ ಮತ್ತು ರಿಸಲ್ಟ್ಸ್. ನೆಕ್ಸ್ಟ್ ಪಾಯಿಂಟ್ ಟೇಬಲ್ ಅಥವಾ ಈ ಗೇಮ್ ಏನಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ನೆಕ್ಸ್ಟ್ ರೌಂಡ್ ಕ್ವಾಲಿಫೈ ಆಗಬೇಕು ಅಂದರೆ ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಗೇಮ್ ಆಗುತ್ತೆ ನಮಗೆ. ಟೇಬಲ್ ನೋಡೋದಾದರೆ ಅಫ್ಘಾನಿಸ್ತಾನ ಥರ್ಡಲ್ಲಿದ್ದಾರೆ, ನೆಕ್ಸ್ಟು ಕುವೈತ್ ಲಾಸ್ಟಲ್ಲಿದೆ ವಿತ್ 3 ಪಾಯಿಂಟ್ಸ್. ಸೊ ಇದರಿಂದ ಕುವೈತ್ ಮೇಲೆ ಇವತ್ತು ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನ್ಯಾಷನಲ್ ಕಲರ್ಸಲ್ಲಿ 19 ಇಯರ್ಸ್ ಆಫ್ ದ ಲೆಜೆಂಡ್, 19 ವರ್ಷ ಇಂಡಿಯನ್ ಫುಟ್ಬಾಲ್ಗೆ ಸರ್ವ್ ಮಾಡ್ತಾನೆ ಬಂದಿದ್ದಾರೆ. ಒಂದು ಕಡೆ ಎಲ್ಲೋ ಬೇಜಾರಾಗುತ್ತೆ, ಆ ಟೈಮ್ ಬೇಗ ಬಂತು ಅಂತ. 19 ವರ್ಷದಲ್ಲಿ ಆಡಿ 94 ಗೋಲ್ ಹೊಡೆದಿದ್ದಾರೆ. ಟಾಪ್ 3 ಹೈಯೆಸ್ಟ್ ಗೋಲ್ ಸ್ಕೋರರ್ಸ್ ಆ್ಯಕ್ಟಿವಲ್ಲಿ ಇದ್ದಾರೆ ಚೇತ್ರಿ, ರೊನಾಲ್ಡೋ ಮತ್ತು ಮೆಸ್ಸಿ ಬಿಟ್ಟರೆ. ಚೇತ್ರಿ ಪ್ರಾಪರ್ ಫೇರ್ವೆಲ್ ಗೇಮ್ ಆಗಬೇಕಂತ ಆಸೆ ಇದೆ ಎಲ್ಲ ಫ್ಯಾನ್ಸ್ಗೂ. ಹೋಪ್ಫುಲಿ ಡೆಲಿವರ್ ಮಾಡ್ತಾರೆ ಬಾಯ್ಸ್ ಎಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಗೋಲ್ ಸ್ಕೋರ್ ಮಾಡಿದರು ಕುವೈತ್ ಮೇಲೆ. ಚಾಂಗ್ಟೆ, ಮನ್ವೀರ್, ಮಹೇಶ್, ನಮಗೆ ಇವಾಗ ಬ್ರ್ಯಾಂಡನ್ ತಿರ್ಗಾ ವಾಪಸ್ ಬಂದಿದ್ದಾರೆ. ಸೊ ಬ್ರ್ಯಾಂಡನ್ ವಿಲ್ ಬಿ ಎ ಕೀ ಇನ್ ಮಿಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಿರ್ಗಾ ಡಿಫೆನ್ಸಲ್ಲಿ ಅನ್ವರ್ ಅಲಿ ವಾಪಸ್ ಆಗಿದ್ದಾರೆ. ಸೊ ಸ್ಟೆಬಿಲಿಟಿ ತಂದುಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈನಪ್ ಬಂದ್ಬಿಟ್ಟು 4-2-3-1 ಫಾರ್ಮೇಷನಲ್ಲಿ ಹೋಗ್ತೀನಿ ನಾನು. ಗುರ್ಪ್ರೀತ್ ಸ್ಟಾರ್ಟಿಂಗ್ ಆಸ್ ಅ GK, ರೈಟ್ ಬ್ಯಾಕಲ್ಲಿ ನಿಖಿಲ್ ಪೂಜಾರಿ, ಸೆಂಟರ್ ಬ್ಯಾಕ್ ರಾಹುಲ್ ಬೆಕ್ಕೆ, ಇನ್ನೊಂದು ಅನ್ವರ್ ಅಲಿ. ಲೆಫ್ಟ್ ಬ್ಯಾಕಲ್ಲಿ ನಾನು ಸುಭಾಶಿಸ್ ಬೋಸ್ ಹೋಗ್ತೀನಿ. 2 CDMs, ಒಂದು ಥಾಪ, ಇನ್ನೊಂದು ಸುರೇಶ್ ಹೋಗ್ತೀನಿ. ಸೊ ಅದ್ರ ಮಿಡ್ಫೀಲ್ಡರ್ಸ್ ಬಂದು ರೈಟ್ ಸೈಡು ಚಾಂಗ್ಟೆ, ಲೆಫ್ಟ್ ಸೈಡು ಮಹೇಶ್, ಸೆಂಟರಲ್ಲಿ ಬ್ರ್ಯಾಂಡನ್ನು, ಅಪ್ ಫ್ರಂಟ್ ಸುನಿಲ್ ಛೇತ್ರಿ. ಸೊ ನಿಮ್ಮ ಲೈನಪ್ ಮತ್ತು ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ.